ಶರಣು ಶರಣು. ನಾನು ಯೋಗಮಯಿ ಸತ್ಯಮೇಧಾವಿ. ಇವತ್ತು ನಮ್ಮ ದೇಸಿ ಗಜ್ಜರಿ ಜೊತೆಗೆ ಬಂದಿದ್ದೇನೆ. ಇದು ಇಂಗ್ಲೀಷ್ ಕ್ಯಾರೆಟ್ ಅಲ್ಲ, ದೇಸಿ ಗಜ್ಜರಿ. ತುಂಬ ಕೋಮಲವಾಗಿರುತ್ತೆ ಮತ್ತು ಸುಲಭವಾಗಿ ಜೀರ್ಣ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಿಗೆ ಹತ್ರ ಇರೋದ್ರಿಂದ ಇದರ ಸೀಸನ್ ಕಡಿಮೆ. ಈಗ ರೈತರು ಬಿತ್ತನೆ ಮಾಡೋದಕ್ಕೆ ಇದರ ಬೊಡ್ಡೆನ ಹಿಂಗೆ ಕಟ್ ಮಾಡಿಬಿಟ್ಟು ಈ ಥರ ಮಾರಿದ್ದಾರೆ ನೋಡಿ. ಈ ಬೊಡ್ಡೆನ ಕಟ್ ಮಾಡಿ ಮಾರ್ಕೆಟಲ್ಲಿ ಈ ಥರ ತಗೊಂಬರ್ತಾರೆ. ನಾವು ಮನೆಯಲ್ಲಿ ಬೊಡ್ಡೆ ಸಮೇತ ತಗೊಂಬಂದಾಗ ನಾವು ಕೂಡ ಕಟ್ ಮಾಡಿ ನಮ್ಮ ಶೋ ಪಾಟ್ನಲ್ಲಿ ಇದನ್ನು ಹಾಕಿದರೆ, ಈ ಭಾಗನ ಇಷ್ಟು ಕಟ್ ಮಾಡಿ ಹಾಕಿದರೆ ಅಲ್ಲಿ ಗಜ್ಜರಿ ಬೆಳೆಯುತ್ತೆ. ಅಕಸ್ಮಾತ್ ನಿಮ್ಮ ಭೂಮಿ, ನಿಮ್ಮ ಮಣ್ಣಿಗೆ ಗಜ್ಜರಿ ಸಿಕ್ಕಿಲ್ಲ ಅಂದರೂ ಕೂಡ ಬರೀ ಅದ್ರ ಎಲೆ ಸಿಕ್ಕರೂ ಸಾಕು. ಅದನ್ನು ಚೆಚ್ಚಿ 1 ಚಮಚ ರಸ, 2 ಚಮಚ ರಸ ಕುಡಿತಾ ಇದ್ದರೆ ರಕ್ತ ಶುದ್ಧವಾಗಿರುತ್ತೆ ಮತ್ತು ರಕ್ತ ವೃದ್ಧಿ ಆಗುತ್ತೆ. ಇದು ಅದರ ಬೇರು. ಇಲ್ಲಿ ಇದಿಷ್ಟು ಹಾಕಿದರೆ ಅದು ಚಿಗಿಯುತ್ತೆ. ಈ ಕೆಳಗಿನ ಭಾಗನೆಲ್ಲ ನಾವು ತಿನ್ನೋಕ್ಕೆ ಬಳಸ್ತೀವಿ. ಜಗ್ದು ತಿನ್ಬೋದು ಆರಾಮಾಗಿ, ರುಚಿಯಾಗಿರುತ್ತೆ. ಇಂಗ್ಲೀಷ್ ಕ್ಯಾರೆಟ್ ಥರ ಅಲ್ಲ, ಇದು ಬಿರುಸಾಗಿರಲ್ಲ, ತುಂಬ ಕೋಮಲ. ಈ ಕ್ಯಾರೆಟ್ ಈಗ ಸೀಸನ್ ಮುಗಿತಾ ಬಂದಿರೋದ್ರಿಂದ ಮತ್ತು ನಮಗೆ ಬಿಸಿಲಲ್ಲಿ ಇದರ ಅವಶ್ಯಕತೆ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಒಂದು 10 kgಯಷ್ಟು ಗಜ್ಜರಿನ ಮಾರ್ಕೆಟ್ಗೆ ಹೋಗಿ ತಗೊಂಬಂದಿದ್ದೀನಿ. ತೋಟದಲ್ಲೇ ಬೆಳೆದಿದ್ದರೆ ಅದು ತುಂಬಾ ಚೆಂದ ಇರುತ್ತೆ, ಅದರ ಚೆಂದನೇ ಬೇರೆ. ಆದರೂ ಅನಿವಾರ್ಯ, ನಾವು ಮಾರ್ಕೆಟಿಗೆ ಹೋಗಿ ಚೆನ್ನಾಗಿರೋದನ್ನು ತಗೊಂಬರೋಣ. ಅಲ್ಲೇ ಪಕ್ಕ ಇಂಗ್ಲೀಷ್ ಕ್ಯಾರೆಟು ಇರುತ್ತೆ ಅಲ್ವಾ. ನಾವು ಈ ದೇಸಿ ಕ್ಯಾರೆಟ್ನ ಹುಡ್ಕಾಡ್ಕೊಂಡು ತಗೊಂಬರೋದಿದೆಯಲ್ಲ, ಅದು ನಮಗೆ ತೋಟಕ್ಕೆ ಹೋದಷ್ಟೇ ಸಂತೋಷ ಕೊಡುತ್ತೆ. ಇಂಥ ಕ್ಯಾರೆಟ್ನ ತಗೊಂಡು ಬಂದು ಸ್ವಲ್ಪ ದಪ್ಪ ಇರೋದನ್ನು ನಾನು ಈ ಥರ ಈಗ ಸ್ಟೀಮ್ ಮಾಡಿಟ್ಕೊಂಡಿದ್ದೀನಿ. ಈಗೊಂದು ಆಲ್ಮೋಸ್ಟ್ ಒಂದು 10 kgಯಷ್ಟು ಕ್ಯಾರೆಟ್ನ ಕಟ್ ಮಾಡಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಅಡಿಗೆ ತುಪ್ಪ ಹಾಕಿ ನಾನು ಮುಚ್ಚಿಟ್ಟಿದ್ದೆ ಒಲೆ ಮೇಲೆ. ಆ ತುಪ್ಪದ ಒಂದು ಹಬೆಗೆ ಇದು ಬೆಂದು ಇಷ್ಟು ಮೆತ್ತಗಾಗಿದೆ ನೋಡಿ, ಕೋಮಲ, ಬೇಗ ಬೆಂದುಬಿಡುತ್ತೆ ಇದು. ಇದಕ್ಕೆ ನೀರು ಹಾಕಿಲ್ಲ ನಾನು. ಅಡಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸುಮ್ಮನೆ ಒಂದು 2-3 ಚಮಚ, ಒಂದು 10 kgಗೆ ಒಂದು 10-20 ಗ್ರಾಮ್ನಷ್ಟು ನಾನು10 mlನಷ್ಟು ಅಥವಾ ಒಂದು 20 mlನಷ್ಟು ತುಪ್ಪ ಅಡಿಗೆ ಹಾಕಿಬಿಟ್ಟು ಮೇಲೆ ಮುಚ್ಚಿಟ್ಬಿಟ್ರೆ ಸಾಕು, ಚೆನ್ನಾಗಿ ಬೆಂದುತ್ತೆ ನೋಡಿ. ಹೆಂಗೆ ನೀರು ಹಾಕಿ ಬೆಂದಿಸಂಗೆ ಬೆಂದಿದೆ ನೋಡಿ ಅಲ್ವಾ, ಮೆತ್ತಗಾಗಿದೆ. ತುಪ್ಪ ಅಂದರೆ ಅದರಲ್ಲಿ ಕರಿಯೋಕ್ಕಲ್ಲ, ಆ ಪಾತ್ರೆ ಅಡಿ ಹಿಡ್ಕೋಬಾರ್ದು ಅನ್ನೋದಕ್ಕೆ ನಾನು ನೀರು ಹಾಕಿದರೆ ಅದು ಹೆಚ್ಚು ದಿನ ಬದುಕಲ್ಲ. ಅಡಿ ಹಿಡ್ಕೋಬಾರ್ದು ಅನ್ನೋದಕ್ಕೆ ಗಜ್ಜರಿ ತನ್ನೊಳಗಿರೋ ನೀರನ್ನು ಬಿಟ್ಕೊಂಡು ತಾನೇ ಬೆಂದ್ಕೊಂಡಿದೆ. ಅಡಿ ಹಿಡ್ಕೋಬಾರ್ದು ಅನ್ನೋದಕ್ಕೆ ತುಪ್ಪ ಹಾಕಿರೋದು ಬಿಟ್ಟರೆ, ತುಪ್ಪದಲ್ಲಿ ಕರಿಯೋದು, ತುಪ್ಪದಲ್ಲಿ ಏನೋ ರುಚಿ ಇರುತ್ತೆ ಅಂತ ಹಾಗೆ ಭ್ರಮೆ ಮಾಡ್ಕೋಬಾರ್ದು. ಇದರಲ್ಲೇ ಇರುತ್ತೆ, ಈ ಗಜ್ಜರಿನಲ್ಲೇ ತುಪ್ಪ ಇದೆ, ಹಾಲಿದೆ, ಮತ್ತು ಮಸಾಲೆ ಹಾಕೋಣ ಅಂತ ಹಾಗೆ ಭಾವನೆ, ಏಲಕ್ಕಿ ಹಾಕೋಣ, ಸರಿಯೇ, ತಂಪು ಏಲಕ್ಕಿ ಅದೆಲ್ಲ ಸರಿಯೇ. ಆದರೂ ಕೂಡ ಇದರಲ್ಲಿ ತಂಪು ಕಾರಕ ಶಕ್ತಿನೂ ಇರುತ್ತೆ. ಇದಕ್ಕೆ ಇದರದ್ದೇ ಆದ ಒಂದು ಘಮ ಇದೆ, ಅದನ್ನು ಆನಂದಿಸಬೇಕು. ತುಂಬ ಮಸಾಲೆ ಹಾಕ್ಬಿಟ್ಟು ಏಲಕ್ಕಿ ಘಮ ಹಂಗಲ್ಲ, ತುಪ್ಪದ ರುಚಿ ಹಂಗಲ್ಲ. ಅದು ಏನಕ್ಕೆ, ಅದರ ಇತಿಮಿತಿ ಗೊತ್ತಿರಬೇಕು. ಇದರ ಒಂದು ಅನಂತವಾದ ಶಕ್ತಿ, ಇದರಲ್ಲಿರೋ ಅನಂತವಾದ ಶಕ್ತಿ ನಮಗೆ ಪರಿಚಯ ಆಗಬೇಕು. ಪ್ರತಿಯೊಂದಕ್ಕೂ ಅದರದ್ದೇ ಆದ ಅನಂತತೆಯ ಒಂದು ಸ್ಪರ್ಶ ಇದೆ. ಅದಕ್ಕೆ ಪ್ರಚೋದನೆಯಾಗಿ ಒಂದಿಷ್ಟು ತುಪ್ಪನೋ ಹಾಗೆ ಬಳಸ್ತೀವಿ ಬಿಟ್ಟರೆ, ಮತ್ತು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಬೇಯಿಸ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನಿಲ್ಲ. ಗಜ್ಜರಿನ ಹಸಿದಾಗಿ ನೀವು ಬಳಸ್ಬೋದು, ತಪ್ಪಿಲ್ಲ. ನಿಮಗೇನು ತುಂಬ ಆರೋಗ್ಯವಾಗಿದ್ದವರು ಹಸಿದಾಗೆ ತಿನ್ನಿ.
ಆದರೆ ಔಷಧಿಯಾಗಿ ಬಳಸಬೇಕು ಅನ್ನುವಾಗ ಮಾತ್ರ ಇದನ್ನು ಸ್ವಲ್ಪ ಬೇಯಿಸಿ ಬಳಸಿದರೆ ಇದರ ಔಷಧೀಯ ಅಂಶಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾರೆ. ಇನ್ನು ಆರೋಗ್ಯವಾಗಿರೋರು ಆರೋಗ್ಯಕ್ಕೋಸ್ಕರ ಇದನ್ನು ಹಸಿದಾಗೆ ಕೋಸಂಬರಿ ಥರ ಮಾಡಿ ತಿನ್ಬೋದು. ಇಲ್ಲಾಂದರೆ ಸುಮ್ಮನೆ ಚಚ್ಚಿಬಿಟ್ಟು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ತಿಂದರೆ ಬಿಸಿಲಲ್ಲಿ ತುಂಬ ರುಚಿ. ಬಿಸಿಲಲ್ಲಿ ಏನಾಗುತ್ತೆ ಗೊತ್ತಾ, ಏನಾದರೂ ಆಹಾರ ತಿನ್ನಬೇಕು ಅಂದರೆ ನಾಲ್ಗೆನಲ್ಲಿ ರುಚಿ ಇರಲ್ಲ, ಇಷ್ಟ ಆಗಲ್ಲ, ಆಹಾರವೇ ಬೇಡ ಅನ್ನಿಸ್ತಿರುತ್ತೆ ಆ ಬಿಸಿಲಿನ ತಾಪಕ್ಕೆ. ಅಂಥ ಟೈಮ್ನಲ್ಲಿ ಈ ಗಜ್ರಿನ ಚಚ್ಚಿಬಿಟ್ಟು ಜೀರಿಗೆ ಉಪ್ಪು ಹಾಕಿ ಹಾಗೆ ತಿಂದರೆ ರೊಟ್ಟಿಗೆ ತುಂಬ ಟೇಸ್ಟಾಗಿರುತ್ತೆ. ಇನ್ನು ಈ ಗಜ್ರಿನ ಒಂದಿಷ್ಟು ಗಜ್ರಿನ ಇನ್ನೊಂದು ಸ್ವಲ್ಪ ದಪ್ಪಗಾಗಿರೋದು ತಗೋಬೋದು. ಹಾಲಲ್ಲಿ ಹಾಕಿಟ್ಟು ಕುಕ್ಕರ್ ಡಬ್ಬನಲ್ಲಿ ಹಾಲು ಹಾಕಿ ಈಗ ಗಜ್ರಿ ಹಾಕಿಟ್ಬಿಟ್ರೆ ಒಂದೆರಡು ವಿಸಲ್ಗೆ ಇಳಿಸಿದರೆ ಅದು ಗಜ್ರಿ ಹಾಲು ಅಂತ ಸಿಕ್ಕತ್ತೆ. ಆ ಹಾಲು ತುಂಬ ಪೌಷ್ಟಿಕ. ಹುಷಾರಾಗಿಲ್ದವ್ರಿಗೆ ಅಥವಾ ತುಂಬ ಟ್ಯಾಬ್ಲೆಟ್ ತಗೊಂಡು ಒಳಗೆ ವಿಷ ಸಂಗ್ರಹ ಆಗಿದೆ ಅನ್ನೋರಿಗೆ ಗಜ್ರಿ ಹಾಲು ಕೊಟ್ಟರೆ ಆ ವಿಷ ಎಲ್ಲ ಹೊರಗೆ ಬರುತ್ತೆ. ಪಿತ್ತ ಎಲ್ಲ ಆಗಿರುತ್ತೆ ನೋಡಿ ಔಷಧಿ ಸೈಡ್ ಎಫೆಕ್ಟ್ನಿಂದ, ಅಂಥವರಿಗೆ ಈ ಗಜ್ರಿ ಹಾಲು ತುಂಬ ಉಪಯುಕ್ತ. ಆಮೇಲೆ ಗಜ್ರಿನ ಕುದಿಸಿರ್ತೀವಲ್ವ ಹಾಲಲ್ಲಿ, ಅದನ್ನು ಸ್ಮ್ಯಾಶ್ ಮಾಡಿ ತಗೊಂಡ್ರೆ ಅದು ಮಲಬದ್ಧತೆ, ಕರಳಲ್ಲಿ ಮಲ ಸಂಗ್ರಹ ಆಗದಂಗೆ ನೋಡ್ಕೊಳ್ಳುತ್ತೆ. ಇದನ್ನು ನೋಡೋದೇ ಒಂಥರ ಚಂದ. ಆ ಇಂಗ್ಲೀಷ್ ಗಜ್ಜರಿ ಮುಂದೆ ಇದು ಅಷ್ಟು ದಪ್ಪ ಅನಿಸಲ್ಲ, ಆದರೆ ಅಷ್ಟು ರುಚಿ ಮತ್ತು ಕೋಮಲ ಮತ್ತು ಅಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಸುಮ್ಮನೆ ಮನೆಯಲ್ಲಿ ಗಜ್ರಿ ತಂದಾಗ ಅದ್ರ ಬೊಡ್ಡೆನ ಕತ್ತರಿಸಿ ಒಗಿಬೇಡಿ, ಅದನ್ನ ಬಳಸಿ. ಒಂದು 4 ಎಲೆನಾರು ಸಿಗ್ತವ, ನಿಮಗೆ ಗಜ್ರಿ ತಗೊಳ್ಳೋಕ್ಕೆ ನೆನಪಿಲ್ಲ, ಹಂಗೆ ಗಿಡ ದೊಡ್ಡದಾಗ್ಬಿಟ್ರೆ ಅದು ಬೀಜ ಕೊಡುತ್ತೆ. ಈ ಬೀಜ, ಗಜ್ಜರಿಯ ಬೀಜದ ಜೊತೆಗೆ ಮೂಲಂಗಿ ಬೀಜ ಮತ್ತು ಮೆಂತ್ಯ ಬೀಜನ ಸೇರಿಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಪೌಡ್ರ್ ಮಾಡಿ, ಯಾರಿಗೆ ಮುಟ್ಟು ತಡೆಯಾಗಿರುತ್ತಲ್ಲ, ಸರಿಯಾಗಿ ಮುಟ್ಟು ಬರ್ತಿರಲ್ಲ, ಅವರು 1 ವಾರ ಬೆಳಗ್ಗೆ ಎದ್ದ ತಕ್ಷಣ 1 ಚಮಚದಷ್ಟು ಈ 3 ಬೀಜಗಳ ಮಿಶ್ರಣವನ್ನು 1 ಗ್ಲಾಸ್ ನೀರಲ್ಲಿ ತಗೊಳ್ತಾ ಇದ್ದರೆ ತಡೆದ ಮುಟ್ಟು ಕೂಡ ಮತ್ತೆ ಶುರುವಾಗುತ್ತೆ, ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಲಾಭ. ವಿಟಮಿನ್ ಎ ಇರೋದ್ರಿಂದ ಕಣ್ಣುಗಳಿಗೆ ಇದು ತುಂಬ ಉಪಯುಕ್ತ. ತುಂಬ ಓದೋ ಮಕ್ಕಳಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಕೊನೆಯ ಗಜ್ಜರಿಯ ಒಂದು ಇದು ಬರುತ್ತಲ್ಲ, ಇನ್ಮೇಲೆ ಸಿಕ್ಕಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಜಾಸ್ತಿ ಗಜ್ರಿ ತಗೊಂಬಂದು ಈ ಥರ ಸಾವಯವ ಬೆಲ್ಲದಲ್ಲಿ ಇದನ್ನು ಹಲ್ವಾ ಥರ ಮಾಡಿ ಇಟ್ಟು ನಾವು ತೊಗೊಂಡ್ರೆ ಬೆಳಗ್ಗೆ ಸಂಜೆ ಮಕ್ಳಿಗೆ ಕೊಡ್ತಾಯಿದ್ರೆ ಓದೋ ಮಕ್ಕಳಿಗೆ ಕಣ್ಣಿಗೆ ತಂಪು ಮತ್ತು ಶಕ್ತಿ, ಎಲ್ಲ ಪೌಷ್ಟಿಕಾಂಶಗಳು ಅವರಿಗೆ ಸಿಕ್ಕತ್ತೆ. ಹಾಗೆಯೇ ಮುದುಕರು ತೊಗೋಬೋದು, ಹೆಣ್ಮಕ್ಳು ತೊಗೋಬೋದು, ಗಂಡು ಮಕ್ಕಳು ತಗೋಬೋದು. ಇದಕ್ಕೆ ಜಾತಿ ಭೇದ ಏನೂ ಇಲ್ಲ, ವಯೋಮಾನದ ಭೇದ ಏನೂ ಇಲ್ಲ. ಆರೋಗ್ಯವಂತರು ತಗೋಬೋದು, ಬರೀ ರೋಗಕ್ಕೆ ಔಷಧಿ ಅಂತ ಹಾಗೆ ತಿಳ್ಕೊಬೇಡಿ. ಇದು ಆರೋಗ್ಯವಂತರ ಪೌಷ್ಟಿಕ ಆಹಾರ ಕೂಡ ಹೌದು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರು ಏನಾದ್ರು ಬಾಯಲ್ಲಿ ಇಟ್ಕೋಬೇಕು ಅಂತ ಇರುತ್ತಲ್ಲ, ಆವಾಗ ಈ ಥರ ಗಜ್ರಿ ಕೊಟ್ಟರೆ ಮಕ್ಕಳಿಗೆ ಸುಮ್ಮನೆ, ಈಗ ಪುಟಾಣಿ ಮಕ್ಕಳು, ಈಗ 3 ತಿಂಗಳು ಮಕ್ಕಳೆಲ್ಲ ಏನೋ ಬಾಯಿಗೆ ಇಟ್ಕೋಬೇಕು ಅಂದಾಗ ಸುಮ್ಮನೆ ಇಂಥ ಗಜ್ರಿ ಈಗ ಕಟ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಎಷ್ಟೊತ್ತಾದರೂ ಅದು ಬಾಯಲ್ಲಿ ಅದೇನು ಕಚ್ಚಕ್ಕೆ ಬರಲ್ಲ, ಅವ್ರಿಗೆ ಹಲ್ಲು ಬಂದಿರಲ್ವಲ್ಲ, ಸುಮ್ಮನೆ ಬಾಯಲ್ಲಿ ಇಟ್ಕೊಳ್ತಾ ಇದ್ದರೆ ಒಂದು ಒಳ್ಳೆ ವಸ್ತು. ಬೆರಳಿಟ್ಕೋ ಬದಲು ಅಥವಾ ಏನಾದ್ರು ನೆಲಕ್ಕೆ ಬಿದ್ದಿರೋದನ್ನು ಇಟ್ಕೊಳ್ಳೋ ಬದಲು ಈ ಗಜ್ರಿನ ಹೀಗೆ ತುಂಡು ಮಾಡಿಕೊಟ್ಟು ಬಾಯಿಗೆ ಇಟ್ಕೊಳ್ಳೋಕೆ ಕೊಟ್ಟರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಇನ್ನು ಹಲ್ಲು ಬರೋ ಮಕ್ಕಳಿಗೂ ಕೂಡ ಇದು ತುಂಬ ಹಿತವಾದ ಒಂದು ಒಸಡಿಗೆ ಮಸಾಜ್ ಮಾಡುತ್ತೆ. ಅದನ್ನು ಕೂಡ ಪ್ರಯೋಗ ಮಾಡ್ಬೋದು. ಮತ್ತು ಡಯಾಬಿಟಿಕ್ ಇರೋರಿಗೆ ಸ್ವಲ್ಪ ಶುಗರ್ ಇರುತ್ತೆ ಅಂತ ಹೇಳ್ತಾರೆ, ಆದರೂ ನಾವು ಫೈಬರ್ ಸಮೇತ ಗಜ್ರಿನ ತಿಂತೀವಲ್ವಾ, ಆ ಸಿಹಿ ನಮಗೆ ಅಪಾಯ ಮಾಡಲ್ಲ. ಮತ್ತು ಜಗ್ದು ತಿಂತೀವಲ್ವಾ, ಅದು ಅಷ್ಟು ಅಪಾಯಕರ ಅಲ್ಲ. ನಾವು ಇದನ್ನು ಜ್ಯೂಸ್ ಮಾಡಿ ಕುಡಿಯೋದು, ಅದು ಡಯಾಬಿಟಿಕ್ಕಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಔಷಧಿ ಥರ ಕೆಲಸ ಮಾಡುತ್ತೆ ಅಂತ.
ಗಜ್ರಿ ಹಲ್ವ ನಿಮ್ಮ ಮನೆಯಲ್ಲಿ ಬೇಸಿಗೆಗೆ ಗಜ್ರಿ ಹಲ್ವ ಹಬ್ಬ ಅಂತ ಆಗಬೇಕು. ನಾವೇ ಹಬ್ಬನ ಸೃಷ್ಟಿ ಮಾಡ್ಕೋಬೇಕು. ಹಬ್ಬಕ್ಕೆ ಏನೋ ಮಾಡಬೇಕು ಅಂತ ಹಾಗೆ ತಿಳ್ಕೊಬಾರ್ದು. ನಾವು ಏನನ್ನು ಅರಿವಿನಿಂದ ಮಾಡ್ಕೊಳ್ತೀವೋ ಅದೆಲ್ಲ ನಮಗೆ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ದಿನವೂ ಹಬ್ಬ. ಮತ್ತು ಹೆಚ್ಚಿನ ವಿಚಾರದೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ನಾನು ಬರ್ತೇನೆ. ಅಂದಹಾಗೆ ಪೂರ್ಣ ಹಲ್ವ ಆದಮೇಲೂ ನಾನು ನಿಮಗೆ ತೋರಿಸ್ತೇನೆ. ಅದರ ರುಚಿ ಹೇಗೆ ಅಂತ ಕೂಡ ನಿಮಗೆ ತಿಳಿಸ್ತೇನೆ.